ನೀವಾಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಬಾಟ್ಲಿ ಚಿಕ್ಕದಾಗಿರೋ ಸ್ನೇಕ್ ಹೆಡ್ ಬೇಬೀಸ್ ನ ಇಟ್ಕೊಂಡ್ ಬಂದಿದ್ದೀನಿ. ಸ್ನೇಕ್ ಹೆಡ್ ಆಗಿದ್ರು ಓಕೆ, ಆದ್ರೆ ಗೊಜ್ಮೊಟ್ಟೆ ಆಗಿದ್ರೆ ಏನ್ ಮಾಡೋದು? ನೋಡಕ್ಕೇನೋ ಸೇಮ್ ಸ್ನೇಕ್ ಹೆಡ್ ತರಾನೇ ಇದೆ, ಆದ್ರೆ ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸುಮಾರು ಟೈಮ್ ಆಗಿತ್ತು, ಸ್ವಲ್ಪ ಲಾಂಗ್ ವಿಡಿಯೋಸ್ ಬರುತ್ತೆ. ಟೈಮ್ ತಗೊಂಡ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೆವಿ ರೈನ್ ಬರ್ತಾ ಇರೋದ್ರಿಂದ ವಿಡಿಯೋಸ್ ಎಲ್ಲ ಸರಿಯಾಗಿ ಶೂಟ್ ಮಾಡಕ್ ಆಗ್ತಾ ಇಲ್ಲ. ಅವಾಗ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡ್ತಾ ಇರಿ. ತಡಮರದ ವಿಡಿಯೋ ಆದ್ರೆ ಶುರು ಮಾಡೋಣ. ನೀವು ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬಾಟ್ಲಲ್ಲಿ ಕೆಸರು ನೀರನ್ನ ಹಾಕೊಂಡ್ ಬಂದಿದ್ದೀನಿ ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ಬಟ್ ಇದರಲ್ಲಿ ಸ್ನೇಕ್ ಹೆಡ್ ಫಿಶಸ್ ಗಳಿದೆ. ಸ್ನೇಕ್ ಹೆಡ್ ಬರುತ್ತಲ್ಲ, ಅದ್ರದ್ ಮರಿಗಳು ಈ ಬಾಟ್ಲಿ ನಾನು ಹಿಡ್ಕೊಂಡ್ ಬಂದಿದ್ದೀನಿ. ಇದೇನ್ ಹಿಡ್ಕೊಂಡ್ ಬಂದಿದ್ದೀನಲ್ಲ, ಇದು ಬೆಳಗ್ಗೆ ಎದ್ದು ಗದ್ದೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ದೆ. ಬರ್ತಾ ನೋಡ್ಬೇಕಾದ್ರೆ ಚಿಕ್ಕ ಮಕ್ಳ ತರ ಈ ತರ ಮೀನ್ ಹಿಡ್ಕೊಂಡ್ ಬಂದಿದ್ದೀನಿ. ಈ ಫಿಶಸ್ ನೆಲ್ಲ ಯಾಕೆ ಹಿಡ್ಕೊಂಡ್ ಬಂದೆ, ಹೆಂಗ್ ಹಿಡ್ಕೊಂಡ್ ಬಂದೆ, ಇದನ್ನ ಏನ್ ಮಾಡ್ತೀನಿ ಎಲ್ಲ ನಿಮ್ಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಈಗ ಒಂದು ಸಪರೇಟ್ ಆಗಿರೋ ಟ್ಯಾಂಕ್ ಸೆಟಪ್ ನ ಮಾಡ್ಬೇಕು. ಸೊ ಇವಾಗ ಟ್ಯಾಂಕ್ ಸೆಟಪ್ ಕಡೆ ನೋಡೋಣ. ಸೊ ಗೈಸ್ ನೋಡ್ತಾ ಇರ್ಬೋದು, ಮನೆ ಒಳಗಿಂದ ಈ ಒಂದು ಡಬ್ಬನೇ ತಗೊಂಡ್ ಬಂದಿದ್ದೀನಿ, ಯಾರಿಗೂ ಹೇಳ್ದೆ ಇದ್ದಂಗೆ. ಇವಾಗ ನಾವ್ ಇದ್ರಲ್ಲಿ ನಮ್ ಸ್ನೇಕ್ ಹೆಡ್ ಬೇಬೀಸ್ ನ ಇದ್ರಲ್ಲಿ ಬಿಡೋಣ. ಈ ಒಂದು ಟ್ಯಾಂಕ್ ಸೆಟಪ್ ನ ಸದ್ಯಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ನಮ್ದು ಮಿಕ್ಸ್ಡ್ ಫಿಶಸ್ ಇಂದು ಟ್ಯಾಂಕ್ ಸೆಟಪ್. ಇದರಲ್ಲಿ ಗೌರಾಮಿ, ಫೈಟರ್, ಗಪ್ಪೀಸು ಎಲ್ಲ ಮಿಕ್ಸ್ಡ್ ಆಗಿದೆ. ಹಾಗೆ ಸದ್ಯಕ್ಕೆ ಟ್ಯಾಂಕ್ ಅನ್ನ ಇಲ್ಲಿ ಇಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ರಫ್ ಆಗಿ ಈಗ ಸದ್ಯಕ್ಕೆ ಬಿಟ್ಟಿರೋಣ. ಅಂದ್ರೆ ಜಾಸ್ತಿ ಏನೀಗ ಸದ್ಯಕ್ಕೆ ಸೆಟಪ್ ಮಾಡೋದಿಲ್ಲ ನಾನು, ಯಾಕಂತ ಹೇಳಿ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇವಾಗ ಇದ್ರಲ್ಲಿ ನಾವು ಸದ್ಯಕ್ಕೆ ನಮ್ ಫಿಶಸ್ ನೆಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ರಿಲೀಸ್ ಮಾಡ್ತೀನಿ. ಓಕೆ, ನೀವು ಇವಾಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಫಿಶಸ್ ನೆಲ್ಲ ಇದಕ್ಕೆ ಬಿಟ್ಟಾಗಿದೆ ಡೈರೆಕ್ಟ್ ಆಗಿ. ವಿಡಿಯೋಸ್ ಎಲ್ಲ ಸರಿ ಮಾಡಕ್ ಆಗ್ಲಿಲ್ಲ. ಇದ್ರಲ್ಲಿ ನೋಡ್ತಾ ಇರ್ಬೋದು, ಲಿಟರ್ ಆಗಿ ಒಂದು 15ಕ್ಕಿಂತ ಹೆಚ್ಚು ಫಿಶಸ್ ಗಳಿದೆ ಇದ್ರಲ್ಲಿ. ಸದ್ಯಕ್ಕೆ ನಾನು ಇಲ್ಲಿ ಒಂದು ಚಿಕ್ಕದಾಗಿರೋ ಕಲ್ಲನ್ನ ಇಟ್ಟು ಒಂದು ಟ್ಯಾಂಕ್ ಸೆಟಪ್ ನ ರೆಡಿ ಮಾಡಿದ್ದೀನಿ. ಇವಾಗ ನಾವು ಇದಕ್ಕೆ ಸದ್ಯಕ್ಕೆ ಒಂದ್ ಸ್ವಲ್ಪ ಲೈವ್ ಫುಡ್ ನ ಫೀಡ್ ಮಾಡೋಣ. ಅದ್ರ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಬೇಕಲ್ಲ, ಆದ್ರಿಂದ ಇಲ್ಲಿ ಫೀಡ್ ಎಲ್ಲ ಮಾಡಿದ್ದೀನಿ, ಅದೆಲ್ಲ ಓಕೆ. ಬಟ್ ನನಗೊಂದು ಡೌಟ್ ಇದೆ, ಏನಂದ್ರೆ ಇದು ಗೊಜ್ಮೊಟ್ಟೆನ ಅಥವಾ ಸ್ನೇಕ್ ಹೆಡ್ ಅಂತ ಹೇಳಿ. ಸೊ ನನಗೆ 90% ಇದು ಸ್ನೇಕ್ ಹೆಡ್ ಅನಿಸ್ತಾ ಇದೆ, ಬಟ್ 10% ಏನಂತ ಹೇಳಿ ನನ್ಗೂ ಗೊತ್ತಾಗ್ತಾ ಇಲ್ಲ. ಸೊ ಏನಾದ್ರು ಗೊಜ್ಮೊಟ್ಟೆ ಆದ್ರೆ ಸುಮ್ಮನೆ ಶೇಪ್ ಔಟ್ ಆಗುತ್ತೆ. ಇವಾಗ ಒಂದ್ಸರಿ ತೋರಿಸ್ತೀನಿ ನಿಮ್ಗೆ, ನೀವೇ ಒಂದ್ಸರಿ ಚೆಕ್ ಮಾಡಿದ್ದು ಗೊಜ್ಮೊಟ್ಟೆನ ಅಥವಾ ಸ್ನೇಕ್ ಹೆಡ್ ಅಂತ ಹೇಳಿ. ಸೊ ಈ ಗೊಜ್ಮೊಟ್ಟೆ ಅಂದ್ರೆ ಏನಂದ್ರೆ ಈ ಕಪ್ಪೆದೇನು ಲಾರ್ವಾ ಬರುತ್ತಲ್ಲ, ಸೊ ಅದಕ್ಕೆ ಗೊಜ್ಮೊಟ್ಟೆ ಇರ್ತೀವಿ ನಮ್ ಕಡೆ. ನಿಮ್ ಕಡೆ ಏನಂತೀರಿ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಇದು ನೀವೇ ನೋಡ್ತಾ ಇರ್ಬೋದು. ಸೊ 90% ನನ್ಗೆ ಯಾಕೋ ಸ್ನೇಕ್ ಹೆಡ್ ಅನಿಸ್ತಾ ಇದ್ರ ಬಿಹೇವಿಯರ್ ಹಾಗೆ ಅದನ್ನೆಲ್ಲ ನೋಡ್ತಾ ಇದ್ರೆ. ಇದಕ್ಕೆ ನಾನು ಟ್ಯಾಂಕ್ ಸೆಟಪ್ ನ ಒಂದ್ ವಾರ ಬಿಟ್ಟು ಮಾಡ್ತೀನಿ, ಯಾಕಂದ್ರೆ ಅವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಇದು ಸ್ನೇಕ್ ಹೆಡ್ ಅಥವಾ ಗೊಜ್ಮೊಟ್ಟೆ ಹೌದಾ ಅಲ್ವಾ ಅಂತ ಹೇಳಿ. ಈ ಸ್ನೇಕ್ ಹೆಡ್ ಈ ಗೊಜ್ಮೊಟ್ಟೆಗಳೆಲ್ಲ ನೋಡಕ್ ಒಂದೇ ತರ ಇರ್ತವೆ. ಸೊ ಅದರಿಂದ ಒಂದ್ ಸ್ವಲ್ಪ ಲಿಟಲ್ ಕನ್ಫ್ಯೂಷನ್ ಇದೆ ಅಷ್ಟೇ. ನನ್ಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಇದಕ್ಕೋ ಸ್ನೇಕ್ ಹೆಡ್ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಒಂದ್ ಕತೆ. ಆದ್ರೆ ಇವಾಗ ಸ್ವಲ್ಪ ಸೇಲ್ಸ್ ಕಡೆ ನೋಡೋಣ, ಯಾವ್ಯಾವ ಫಿಶಸ್ ಸೇಲ್ಸ್ ಇದೆ ಏನು ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ನೋಡ್ತಾ ಇರೋದು ಬ್ಲೂ ಲೆಪರ್ಡ್ ಗಪ್ಪೀಸು. ಇದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಪೇರ್ಸ್ ಆಗಿರುತ್ತೆ. ಇದು ಪೇರ್ಗೆ 200 ಆಗುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮನ್ನ ಇವಾಗಲೇ ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟ್ ಇನ್ನು ಸೆಕೆಂಡ್ ಪೇರ್ ನ ನೋಡೋದಾದ್ರೆ ಪ್ಲಾಟಿನಂ ರೆಡ್ ಡುಂಬೈಯರ್. ಸುಮಾರು ಜನ ಡುಂಬೈಯರ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ, ಇವಾಗ ಅದು ಸ್ಟಾಕ್ ಅವೈಲೇಬಲ್ ಇದೆ. ಇದ್ರ ಪೇರು 200 ರುಪೀಸ್ ಆಗುತ್ತೆ ಪೇರ್ಗೆ. ಇದು ಕೂಡ ಅಷ್ಟೇ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಪೇರ್ಸ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಪೇರ್ ನೋಡೋದಾದ್ರೆ ವೈಟ್ ಟೆಕ್ಸಿಡೋ. ಇದು ಕೂಡ ಅಷ್ಟೇ ಇವಾಗ ಅವೈಲೇಬಲ್ ಇದೆ. ಇದ್ರ ಪ್ರೈಸ್ 150 ಆಗುತ್ತೆ ಪರ್ ಪೇರ್ಗೆ. ಇನ್ನು 4ನೇ ವೆರೈಟಿ ನೋಡೋದಾದ್ರೆ ವೈಲೆಟ್ ಕೋಬ್ರಾ. ಇದು ಕೂಡ ಅಷ್ಟೇ ಇವಾಗ ಅವೈಲೇಬಲ್ ಇದೆ. ಇದು ಪೇರ್ಗೆ 150 ರುಪೀಸ್ ಆಗುತ್ತೆ. ಸೊ ನೀವು ಇಷ್ಟೊತ್ತೇ ನೋಡಿದ್ರೆ ಈ 4 ವೆರೈಟಿ ಗಪ್ಪಿ ಫಿಶಸ್ ಕೂಡ ಇವಾಗ ನಮ್ಮ ಹತ್ರ ಸದ್ಯಕ್ಕೆ ಅವೈಲೇಬಲ್ ಇದೆ. ಇನ್ನು ನೆಕ್ಸ್ಟ್ ಬೇರೆ ಬೇರೆ ಸ್ಟಾಕ್ ಎಲ್ಲ ಸದ್ಯದಲ್ಲೇ ಬರುತ್ತೆ. ಹಾಗೆ ನೀವು ಇವಾಗ ನೋಡ್ತಾ ಇರೋದು ಬೆಟಾ ಫಿಶಸ್. ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಬೆಟಾ ಫಿಶಸ್ ಕೂಡ ಸ್ಟಾಕ್ ಅವೈಲೇಬಲ್ ಇದೆ. ಇದ್ರ ಹೆಸರು ಲ್ಯಾವೆಂಡರ್ ಡುಂಬೈಯರ್ OHM ಬೆಟಾಸ್ ಅಂತ. ಇದ್ರದ್ದು ಪ್ರೈಸ್ ಪೇರ್ಗೆ 300 ರುಪೀಸ್ ಆಗುತ್ತೆ. ಮೇಲ್ ಹಾಗೆ ಫಿಮೇಲ್ ಎರಡು ಸಿಗುತ್ತೆ, ಕನ್ಫರ್ಮ್ ಅಡಲ್ಟ್ ಇರೋದು. ನಿಮ್ಗೆ ಏನಾದ್ರು ಬೆಟಾ ಫಿಶಸ್ ನ ಬ್ರೀಡ್ ಮಾಡೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಹತ್ರ ಬೈ ಮಾಡಬಹುದು. ಹಾಗೆ ಇದ್ರ ಜೊತೆಗೆ ಬರೀ ಸಿಂಗಲ್ಸ್ ಫಿಮೇಲ್ ಕೂಡ ಅವೈಲೇಬಲ್ ಇರುತ್ತೆ. OHM ಫಿಮೇಲ್ಸ್ ಇದೆಲ್ಲ, ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಬರುತ್ತೆ. ಸದ್ಯಕ್ಕೆ ಇವಾಗ ಜಾಸ್ತಿ ರೇಟ್ ಮಾತ್ರ ಇರೋದು. ನಿಮ್ಗೆ ಏನಾದ್ರು ಸಿಂಗಲ್ ಫಿಮೇಲ್ ಮಾತ್ರ ಬೇಕು ಅಂದ್ರೆ ನಮ್ಮ ಹತ್ರ ಬೈ ಮಾಡಬಹುದು. ಇದಿಷ್ಟು ಸೇಲ್ಸ್ ರಿಲೇಟೆಡ್ ವಿಡಿಯೋ. ನಿಮ್ಗೆ ಏನಾದ್ರು ಇದ್ರಲ್ಲಿ ಯಾವ್ದಾದ್ರು ಬೇಕು ಅಂದ್ರೆ ನಮ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ ನ ಕನ್ಫರ್ಮ್ ಮಾಡಬಹುದು. ಇದ್ರ ಜೊತೆ ಮೊಯ್ನಾ ಕಲ್ಚರ್ ಸ್ಟ್ರೀಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇಂಟ್ರೆಸ್ಟೆಡ್ ಪರ್ಸನ್ ಮಾತ್ರ ನಮ್ಗೆ DM ಮಾಡಿ. ಅದ್ರ ಜೊತೆಗೆ ನಿಮ್ಗೆ ಫಿಶಸ್ ರಿಲೇಟೆಡ್ ಡೌಟ್ಸ್ ಇಲ್ಲ ಕ್ವಶನ್ಸ್ ಏನಾದ್ರು ಕೇಳೋದಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಮೆಸೇಜ್ ಮಾಡಬಹುದು. ಅಲ್ಲಿ ನಿಮ್ಗೆ ಆದಷ್ಟು ರಿಪ್ಲೈ ನಾನು ಕೊಡಕ್ಕೆ ಟ್ರೈ ಮಾಡ್ತೀನಿ. ಯಾವ್ದಕ್ಕೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಲ್ಲೇ ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ. ಇದರಲ್ಲಿ ಸ್ನೇಕ್ ಹೆಡ್ ಬೇಬೀಸ್ ಮತ್ತೆ ಈ ಫಿಶಸ್ ರಿಲೇಟೆಡ್ ಸೇಲ್ಸ್ ಅಂತ ಹೇಳಿ ಮುಗಿಸೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ಅಷ್ಟೊತ್ತಿಗೆ ಒಂದು ಬ್ಯಾಡ್ ಅಪ್ಡೇಟ್ ಬಂತು. ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಬ್ಯಾಡ್ ನ್ಯೂಸ್ ಏನಂದ್ರೆ ನಮ್ಮ ಪಾಕೋ ಫಿಶಸ್ ಗಳು ಡೆತ್ ಆಗಿದೆ. ನೀವು ಇವಾಗ ನೋಡ್ತಾ ಇರ್ಬೋದು, ಇದು ಪಾಕೋ ಫಿಶಸ್ ಡೆತ್ ಆಗಕ್ಕಿಂತ ಮುಂಚೆ ಒಂದಿನ ಹಿಂದೆ ಚಿಕನ್ ಎಲ್ಲ ಫೀಡ್ ಮಾಡ್ತಾ ಇರೋದು. ಇದು ಕ್ಲಿಪ್ ಏನ್ ನೋಡ್ತಾ ಇದೀರಲ್ಲ ಇದು. ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ಆಕ್ಟಿವ್ ಆಗಿ ಚಿಕನ್ ಎಲ್ಲ ತಿನ್ಕೊಂಡೇ ಇದೆ. ಅಂದ್ರೆ ಚಿಕನ್ ಫೀಡ್ ಮಾಡಿದಾಗ ಸ್ವಲ್ಪ ಮಿಸ್ಟೇಕ್ ಆಯ್ತು. ಏನಂದ್ರೆ ಸ್ವಲ್ಪ ವಾಟರ್ ತುಂಬಾ ಕ್ಲೌಡಿ ಆಗಿಬಿಡ್ತು, ಹಾಗೆ ಒಂದ್ ಸ್ವಲ್ಪ ಪೊಲ್ಯೂಟ್ ಆಗಿಬಿಡ್ತು ವಾಟರ್. ಇನ್ನು ಮೇನ್ ಆಗಿ ಟ್ಯಾಂಕ್ ಅಲ್ಲಿ ಯಾವುದೇ ತರ ಫಿಲ್ಟರ್ ಇರಲಿಲ್ಲ. ಸೊ ಅದರಿಂದ ವಾಟರ್ ಸ್ವಲ್ಪ ಕ್ಲೌಡಿ ಆಗಿ ಫಿಶಸ್ ಡೆತ್ ಆಗಿರ್ಬೋದು. ಸೊ ಇದೊಂದು ನಿಜಕ್ಕೂ ತುಂಬಾ ಬ್ಯಾಡ್ ನ್ಯೂಸ್ ಆಗಿರುತ್ತೆ. ಸೊ ನನ್ಗಂತೂ ಸಖತ್ ಬೇಜಾರಾಯ್ತು ಗುರು. ಫಸ್ಟ್ ಗೆ ಮೊದ್ಲಿಗೆ 2 ಪಾಕೋ ಫಿಶಸ್ ಸತ್ತೋಗಿತ್ತು, ಬಟ್ ಈ ಸರಿನು ಮತ್ತೆ ಹಂಗೆ ಆಗಿದೆ.
ಆದ್ರೆ ಇನ್ನೊಂದು ಬಾಕೋ ಫಿಶಸ್ ಏನಾಗಿಲ್ಲ, ನೋಡ್ತಾ ಇರ್ಬೋದು ಇದು ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ವಾಟರ್ ಎಲ್ಲ ತಕೊಂಡಿದೀನಿ, ಹೊಸ ನೀರ್ ಹಾಕ್ತೀನಿ ಇವಾಗ. ಇನ್ನು ಬೇರೆ ಯಾವ್ದು ಫಿಶಸ್ ಡೆತ್ ಆಗ್ಬಾರ್ದು ಅಂತ ಹೇಳಿ ನೆಕ್ಸ್ಟ್ ಮೂಮೆಂಟ್ ಗೆ ಹೋಗಿ ಇದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಇದ್ರಲ್ಲಿ ನೋಡ್ತಾ ಇರ್ಬೋದು ಪಾಕೋ ಫಿಶಸ್ ಏನು ಆಗಿಲ್ಲ, ಇನ್ನೊಂದು ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿ ಗ್ರೋತ್ ಕೂಡ ಆಗಿದೆ. ಹಾಗೆ ಇದರಲ್ಲಿ ಸ್ನೇಕ್ ಹೆಡ್ ಮತ್ತೆ ನಮ್ ಕ್ಯಾಟ್ ಫಿಶ್ ಗಳೆಲ್ಲ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಕ್ಯಾಟ್ ಫಿಶ್ ಅಂತೂ ನಿಜಕ್ಕೂ ಸಖತ್ತಾಗಿ ಗ್ರೋತ್ ಆಗಿದೆ, ಚಿಕನ್ ಎಲ್ಲ ಫೀಡ್ ಮಾಡಿದ್ರಿಂದ. ನೋಡ್ತಾ ಇರ್ಬೋದು ಸೈಜ್ ಎಲ್ಲ ನೀವೇ. ಸೊ ಇದಿಷ್ಟು ಒಂದ್ ಕತೆ ಆದ್ರೆ ಇನ್ ಇದ್ರಲ್ಲಿ ಪ್ಲೇಕೋ ಫಿಶ್ ಇತ್ತು, ಅಂದ್ರೆ ಏನ್ ಕ್ಲೀನರ್ ಅಂತೀವಲ್ಲ ಅದು. ಸೊ ಅದ್ರದ್ದು ಬರೀ ಮೂಳೆ ಮಾತ್ರ ಸಿಕ್ಕಿದೆ ಗುರು, ಮತ್ತೆ ಏನು ಸಿಕ್ಕಿಲ್ಲ, ಏನ್ ಆಯ್ತು ಅಂತಾನೆ ಗೊತ್ತಿಲ್ಲ. ಇದ್ ಮಾತ್ರ ಸಿಕ್ಕಿರೋದು ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಪಾಕೋ ಫಿಶಸ್ ಯಾವ ತರ ಡೆತ್ ಆಯ್ತು ಅಂತ ಹೇಳಿ ನನ್ಗೆ ಏನು ಸರಿಯಾಗಿ ಐಡಿಯಾ ಇಲ್ಲ. ಬಟ್ ಈ ಪ್ಲೇಕೋ ಫಿಶಸ್ ಯಾವ್ದೋ ಫಿಶಸ್ ಅಟ್ಯಾಕ್ ಮಾಡಿನೇ ಸಾಯಿಸಿರೋದು ಅಂತ ಹೇಳಿ ಸರಿಯಾಗಿ ಗೊತ್ತಾಗ್ತಾ ಇದೆ. ಸೊ ಅದು ಯಾವ ಫಿಶ್ ಅಂತ ಹೇಳಿ ಮುಂದೆ ಗೊತ್ತಾದ್ರ ಮೇಲೆ ನಾವು ಅದನ್ನ ಬೇಕಾದ್ರೆ ಸಪರೇಟ್ ಮಾಡೋಣ. ಸೊ ಇದಿಷ್ಟು ನಮ್ಮ ಮಾನ್ಸ್ಟರ್ ಫಿಶಸ್ ಟ್ಯಾಂಕ್ ಅಲ್ಲಿ ಆಗಿರೋ ಕಥೆಗಳು. ಇನ್ನು ಸುಮಾರು ಜನ ಸಿಂಬಾ ಅಪ್ಡೇಟ್ ಕೊಡಿ, ಆಸ್ಕರ್ ಫಿಶ್ ಅಪ್ಡೇಟ್ ಕೊಡಿ ಅಂತ ಹೇಳಿ ಕೇಳ್ತಾನೆ ಇದೀರಾ. ಸೊ ಆ ಫಿಶಸ್ ಎಲ್ಲ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ, ಅದ್ರದ್ದು ಅಪ್ಡೇಟ್ ಎಲ್ಲ ನಾನು ಸದ್ಯದಲ್ಲೇ ಕೊಡ್ತೀನಿ, ವಿಡಿಯೋಸ್ ಕೂಡ ಸದ್ಯದಲ್ಲೇ ಬರುತ್ತೆ. ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ವಿಡಿಯೋ ಆ ತರ ಬರ್ತಾ ಇದೆ, ಇನ್ನು ವಿಡಿಯೋದಲ್ಲಿ ಏನ್ ಇಂಪ್ರೂವ್ ಮಾಡ್ಕೊಬೇಕು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ ಚಾನಲ್ ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.